ತಿಪಟೂರು ನಗರದ ಹುಳಿಯಾರ್ ಮತ್ತು ಹಾಲಕುರ್ಕೆ ರಸ್ತೆಯ ತುಂಬಾ ಕಡೆದಾಗಿದ್ದು ಹಾಗೂ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯೂ ಸಹ ಇದ್ದು ಈ ಶಾಲೆಯಲ್ಲಿ ಸುಮಾರು 2,000 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಹೊನ್ನಹಳ್ಳಿ ಹೋಬಳಿಯ ಸುಮಾರು ಹಳ್ಳಿಗಳ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಇದೇ ರಸ್ತೆ ಮುಖಾಂತರ ಬಿಎಚ್ ರಸ್ತೆ ಸೇರಬೇಕು. ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಈ ರಸ್ತೆ ಪೂರ್ತಿ ಸಂಪೂರ್ಣ ಲಾರಿಗಳು, ಕಾರುಗಳ ಅತಿ ವೇಗದ ಚಾಲನೆ ಸಾಕಷ್ಟು ಚಿಕ್ಕ ಮಕ್ಕಳ ಪದೇ ಅಪಘಾತಕ್ಕೆ ಕಾರಣವಾಗುತ್ತಿದೆ. ಹುಳಿಯಾರು, ಹಿರಿಯೂರು, ಚಿತ್ರದುರ್ಗದಿಂದ ಲಾರಿಗಳು ಅತಿ ವೇಗವಾಗಿ ಹಾಸನ್, ಅರಸೀಕೆರೆ, ಚನ್ನಪಟ್ಟಣ, ಮೈಸೂರು ತಲುಪುವ ಲಾರಿಗಳು ಅತಿ ವೇಗವಾಗಿ ಚಾಲನೆ ಮಾಡುತ್ತಾರೆ. ನಿನ್ನೆಯೂ ಸಹ ಇದಕ್ಕೆ ಉದಾಹರಣೆಯಂತೆ ರಾಜಸ್ಥಾನ ಮೂಲದ ಲಾರಿ ಶ್ರೀ ವಿವೇಕಾನಂದ ಶಾಲೆಯ ಸಂಜೆ 4:15 ಗಂಟೆಗೆ ಬಿಟ್ಟಾಗ 7ನೇ ತರಗತಿಯ ಚಂದನ ಎಂಬ ವಿದ್ಯಾರ್ಥಿ ಸೈಕಲ್ನಲ್ಲಿ ರಸ್ತೆ ದಾಟುವಾಗ ರಾಜಸ್ಥಾನ ಮೂಲದ ಲಾರಿ ಆ ಮಗುವಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮಗುವಿನ ಸ್ಥಿತಿ ಚಿಂತಾಜನಕವಾಗಿ ಹಾಸನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದೆ. ವೈದ್ಯರ ಪ್ರಕಾರ ಮೆದುಳು ಶಸ್ತ್ರಚಿಕಿತ್ಸೆಗೆ 10 ಲಕ್ಷ ರೂಪಾಯಿ ಬೇಕಾಗಿದೆ ಎಂದು ಮಾಹಿತಿಯನ್ನು ಸಹ ನೀಡಿರುತ್ತಾರೆ. ಆದ್ದರಿಂದ ಈ ಭಾಗದ ಪೋಷಕರು ಹಾಗೂ ಸಾರ್ವಜನಿಕರು 4 ಕಡೆಗಳಲ್ಲಿ ಅಂಶಗಳನ್ನು ನಿರ್ಮಾಣ ಮಾಡಬೇಕು ಎಂದು ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡುತ್ತಿದ್ದಾರೆ. ಆದುದರಿಂದ ಪಿಡಬ್ಲ್ಯೂಡಿ ಅವರಾಗಲಿ ಅಥವಾ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಅಣ್ಣಾಪುರ ಗೇಟ್, ಶ್ರೀ ವಿವೇಕಾನಂದ ಶಾಲೆ ಮುಂಭಾಗ, ಸಿರಿಮನೆ ಡಾಬಾ ಮುಂಭಾಗ, ಗೋವಿಂದಪುರ ಸರ್ಕಲ್ ಹೀಗೆ ಹುಳಿಯಾರ್ ರಸ್ತೆಯ 4 ಕಡೆಗಳಲ್ಲಿ ಹಂಸ್ ನಿರ್ಮಾಣ ಮಾಡಲೇಬೇಕು ಎಂದು ಪೋಷಕರು ಮತ್ತು ಸಾರ್ವಜನಿಕರ ಒತ್ತಾಯ. ಹುಳಿಯಾರ್ ರೋಡು ಇತ್ತೀಚೆಗೆ ಸುಮಾರು ಒಂದು ದಿನಕ್ಕೆ ಸಾವಿರಾರು ಗಾಡಿಗಳು ಓಡಾಡ್ತಾ ಇದೆ. ಸ್ಕೂಲ್ ಮಕ್ಕಳುಗಳು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಸುಮಾರು ಹಳ್ಳಿಗಳ ಕಡೆಯಿಂದ ಎಲ್ಲ ಸೇರಿ ಸುಮಾರು 1,500 ಜನ ಮಕ್ಕಳಲ್ಲಿ ಓಡಾಡ್ತಿರ್ತವೆ. ವೆಹಿಕಲ್ಗಳಂತೂ ವಿಪರೀತ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಣ್ಣಾಪುರ ಗೇಟಲ್ಲಿ ಮತ್ತು ಶಂಕರನಗರ ಗೇಟು, ಈ ಕಿಂಚಿ ಸ್ಕೂಲು, ಇಲ್ಲಿ 3 ಕಡೆ ಈ ಟೌನ್ ಒಳಗೆ ಹಾಕಿರ್ತಕ್ಕಂಥ ಅಂಶನ ಹಾಕಬೇಕು ಅಂತೇಳಿ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೀವಿ. ಈಗ ಇವತ್ತಿನ ದಿನದಲ್ಲಿ ಒಂದು ಮಗು ಕಿಂಚಿ ಸ್ಕೂಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ 150 ಸ್ಪೀಡಲ್ಲಿ ಬಂದಿರತಕ್ಕಂಥ ಗಾಡಿ ಮಗುಗೆ ಗುದ್ದಿ ಮಗು ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಇಂಥ ಪ್ರಕರಣಗಳು ಇನ್ನು ಮುಂದೆ ಜಾಸ್ತಿ ಆಗಬಾರ್ದು ಅಂತೇಳಿ ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಯವಿಟ್ಟು ಈ ಮಂಡ್ಯ ನಗರದಿಂದ ಐಬಿವರೆಗೂ ಒಂದು 4 ಅಂಶ ಮಾಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಹೋಗಿ ಮನವಿ ಪತ್ರ ಕೊಟ್ಟು ಮಾತಾಡ್ತೀನಿ.